ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜೀವನದಲ್ಲಿ ಏರಿಳಿತಗಳು ಸಹಜ, ಆದ್ರೆ ಆ ಏರಿಳಿತಗಳನ್ನ ಎದುರಿಸಿ ಮುನ್ನುಗ್ಗೋದು ಮುಖ್ಯ. ಆದ್ರೆ ಆ ಏರಿಳಿತಗಳನ್ನ ಎದುರಿಸಿ ಮುನ್ನುಗ್ಗೋದು ಮುಖ್ಯ ಅನ್ನೋದನ್ನ ಚಂದನ್ ಶೆಟ್ಟಿ ಸಾಬೀತುಪಡಿಸಿದ್ದಾರೆ. ತಮ್ಮ ಪರ್ಸನಲ್ ಬದುಕಿನ ನೋವಿನಿಂದ ಹೊರಬಂದು ಈಗ ಸಂಪೂರ್ಣವಾಗಿ ವೃತ್ತಿ ಜೀವನದತ್ತ ಗಮನ ಹರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮದುವೆ ಸಂಬಂಧಗಳ ಬಗ್ಗೆ ಕೆಲವು ವಾಸ್ತವಿಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಪಾರ್ಟ್ನರ್ ಅನ್ನೋದು ಬೇಕೇ ಬೇಕು. 100ಕ್ಕೆ 100 ಅದು ಸತ್ಯ. ಅದು ನನಗೂ ಕೂಡ ಈಗಲೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಬಾಳ ಸಂಗಾತಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ನಾವು ಯೂತ್ ಆಗಿದ್ದಾಗ, ಮೈಯಲ್ಲಿ ಶಕ್ತಿ ಇದ್ದಾಗ ಓಕೆ, ಆದ್ರೆ ವಯಸ್ಸಾದ ಮೇಲೆ ನಿಮಗೆ 100% ಒಂಟಿತನ ಕಾಡೋದಕ್ಕೆ ಶುರುವಾಗುತ್ತೆ. ಆವಾಗ ನಿಮಗನ್ಸುತ್ತೆ, ಇಲ್ಲ ನಾನು ತಪ್ಪು ಮಾಡಿದೆ, ನನಗೆ ಬಾಳ ಸಂಗಾತಿ ಬೇಕಿತ್ತು ಅಂತ. ಆಗ ಕೊರಗೋದಕ್ಕಿಂತ ಒಂದೊಳ್ಳೆ ಬಾಳ ಸಂಗಾತಿ ಹುಡುಕಬೇಕು ಅಂತ ಚಂದನ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮದುವೆಯ ಕನಸಿನ ಬಗ್ಗೆ ಮೊದಲ ಬಾರಿ ಮುಕ್ತವಾಗಿ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸಂಸಾರದಲ್ಲಿ ಬಿರುಕು ಎದ್ದಿದ್ದು ಎಲ್ರಿಗೂ ಗೊತ್ತೇ ಇದೆ. ಜೀವನದುದ್ದಕ್ಕೂ ಚೆನ್ನಾಗಿರಬೇಕು ಅಂತ ಅದ್ಧೂರಿಯಾಗಿ ಮದುವೆಯಾದವರು ಜಸ್ಟ್ 4 ವರ್ಷಕ್ಕೆ ದೂರ ಆಗಿದ್ರು. ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆಯಾಗ್ತಾ ಇಲ್ಲ, ಇಬ್ರು ಒಟ್ಟಿಗೆ ಬಾಳ್ವೆ ನಡೆಸೋದಿಕ್ಕೆ ಆಗಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿ ದೂರ ಆಗಿದ್ರು. ಇವರಿಬ್ಬರ ಡಿವೋರ್ಸ್ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಗಂಡ ಹೆಂಡತಿ ದೂರ ಆಗೋದಕ್ಕೆ ನಿವೇದಿತಾ ಗೌಡ ಕಾರಣ ಅಂತ ತುಂಬಾ ಮಂದಿ ಕಿಡಿಕಾರಿದ್ರು. ನಿವೇದಿತಾ ಗೌಡರಿಂದಾಗಿಯೇ ಸಂಸಾರ ಮುರಿದು ಬಿದ್ದಿದ್ದು. ಚಂದನ್ ಶೆಟ್ಟಿಗೆ ಮುಂದೆ ಒಳ್ಳೇದಾಗುತ್ತೆ ಬಿಡಿ, ನೀವೀ ದೂರ ಆಗಿದ್ದೇ ಒಳ್ಳೇದು ಅನ್ನೋ ರೀತಿಯಲ್ಲಿ ನೂರಾರು ಮಂದಿ ಬಾಯಿಗೆ ಬಂದಂತೆ ಕಾಮೆಂಟ್ ಮಾಡಿದ್ರು. ಹೀಗಾಗಿ ಚಂದನ್ ಶೆಟ್ಟಿ 10 ಬಾರಿ ಇದೇ ವಿಷಯವಾಗಿ ರಿಯಾಕ್ಟ್ ಮಾಡಿದ್ರು. ತಮ್ಮಿಬ್ಬರ ಸಂಬಂಧ ಮುರಿದು ಬಿದ್ದಿದ್ಯಾಕೆ, ತಾವಿಬ್ರು ದೂರ ಆಗಿದ್ಯಾಕೆ ಅನ್ನೋದರ ಬಗ್ಗೆ ಹಲವು ಬಾರಿ ಹೇಳ್ಕೊಳ್ಳೋ ಕೆಲಸ ಮಾಡಿದ್ರು. ಆದ್ರೂ ಕೂಡ ಈ ಚರ್ಚೆಗೆ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಮತ್ತೊಮ್ಮೆ ಇದೇ ವಿಷಯವಾಗಿ ಮಾತನಾಡಿದ್ದಾರೆ. ಅದು ನಿರೀಕ್ಷೆ ಅಲ್ಲ, ಪರೀಕ್ಷೆ. ನಿರೀಕ್ಷೆಯಲ್ಲಿ ಸಿಗುವಂತವರು ಸಿಕ್ಕಾದ ಮೇಲೆ ಪರೀಕ್ಷೆ ಒಳಗಡೆ ಹೋಗಲೇಬೇಕು. ಅದು ಪ್ರತಿಯೊಂದು ರಿಲೇಶನ್ಶಿಪ್ನಲ್ಲೂ. ಆ ನಿರೀಕ್ಷೆಯಲ್ಲಿ ನೀವು ಯಾವ ರೀತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತೀವೋ ಅದರ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅದರ ಮೇಲೆ ಜೀವನ ಮುಂದೆ ನಡೆದುಕೊಂಡು ಹೋಗುತ್ತೆ. ಹಾಗಾಗಿ ಈ ಸಲ ಸ್ವಲ್ಪ ಟೈಮ್ ತೆಗೆದುಕೊಂಡು ಯೋಚನೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ತೀನಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಕೆಲವೊಬ್ರು ಸಿಕ್ಕಾಗ ಕೇಳ್ತಾ ಇರ್ತಾರೆ, ನೀವು ಯಾಕೆ ಡಿಪ್ರೆಷನ್ ನಲ್ಲಿ ಇದೀರಾ ಅಂತ. ನಾನು ಡಿಪ್ರೆಸ್ಡ್ ಆಗಿಲ್ಲ. ಕೆಳಗ್ ಬಿದ್ದ ತಕ್ಷಣ ಏಟಾಗುತ್ತೆ, ಏಟಾದಾಗ ಗಾಯ ಆಗುತ್ತೆ, ಗಾಯ ಆದ ತಕ್ಷಣ ನೋವಾಗುತ್ತೆ. ನೋವು ವಾಸಿಯಾಗೋದಕ್ಕೆ ಕೆಲವು ದಿನ ಬೇಕಾಗುತ್ತೆ. ಅದು ಸಹಜ, ಅದು ನೇಚರ್. ಹಾಗಾಗಿ ಕೆಲವೊಂದು ನೋವುಗಳು ಆದಾಗ ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಳ್ಳೋದು. ಕೆಲವೊಂದು ಬೇಗ ವಾಸಿಯಾಗಬಹುದು. ಈಗ ಕಂಪ್ಲೀಟ್ ಆಗಿ ವಾಸಿಯಾಗಿದೆ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಈಗ ನನ್ನ ಎಲ್ಲ ಏಕಾಗ್ರತೆಯನ್ನ ಕೆಲಸದ ಮೇಲಿಟ್ಟಿದ್ದೀನಿ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಆಸೆ ಇರೋದೆ ಇನ್ನೂ ದೊಡ್ಡ ಮಟ್ಟದ ಹೆಸರು ಮಾಡಬೇಕು ಅಂತ. ಜಾಗತಿಕ ಮಟ್ಟದಲ್ಲಿ ನನ್ನ ಹಾಡುಗಳು ಹಿಟ್ ಆಗಬೇಕು ಅನ್ನೋದು ನನ್ನ ಆಸೆ ಅಂದಿದ್ದಾರೆ. ಆತ್ಮೀಯರೇ, ಇಷ್ಟೇ ಅಲ್ಲ, ಈಗಾಗಲೇ ಚಂದನ್ ಶೆಟ್ಟಿ ಇಬ್ಬರು ಹುಡುಗಿಯರನ್ನ ನೋಡಿದ್ದಾರೆ. ಚಂದನ್ಗೇನೋ ಇಷ್ಟ ಆಗಿದೆ, ಆದ್ರೆ ಮನೆಯವರು ಯಾರನ್ನ ನೋಡಿ ಓಕೆ ಅಂತಾರೋ ಅವರ ಜೊತೆ ಹಸೆಮಣೆ ಏರಲಿದ್ದಾರೆ. ಈ ಬಾರಿ ತಮ್ಮ ಮದುವೆ ವಿಷಯದ ಸಂಪೂರ್ಣ ಜವಾಬ್ದಾರಿಯನ್ನ ಮನೆಯವರ ಮೇಲೆ ಬಿಟ್ಟಿದ್ದಾರೆ. ಮನೆಯವರು ತೋರಿಸಿದವರ ಜೊತೆಗೆ ಮದುವೆ ಆಗೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ತಮ್ಮ ಮದುವೆ ವಿಷಯದಲ್ಲಿ ಎಲ್ಲ ಆಯ್ಕೆಯೂ ಮನೆಯವರದ್ದೇ ಆಗಿದೆ. ಈ ವರ್ಷದ ಅಂತ್ಯದೊಳಗೆ ಮದುವೆ ಆಗೋದಕ್ಕೆ ತಯಾರಿ ಮಾಡಿಕೊಂಡಿದ್ದು ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡೋ ಸಾಧ್ಯತೆ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.